ಭಾರತೀಯರಲ್ಲಿ ಅದರಲ್ಲೂ ಕೂಡ ಹಿಂದೂ ಸಂಪ್ರದಾಯದಲ್ಲಿ ಗಂಡು ಮಕ್ಕಳು ಸೊಂಟಕ್ಕೆ ಕಪ್ಪು ದಾರವನ್ನೇಕೆ ಕಟ್ತಾರೆ, ಇದರ ಹಿಂದಿನ ಮಹತ್ವವೇನು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಪೂರ್ವಜರು ಅಥವಾ ಹಿರಿಯರು ಏನೇ ಮಾಡಿದ್ರು ಅದರಲ್ಲಿ ಒಂದು ಅರ್ಥವಿರುತ್ತೆ. ಆದ್ರೆ ಹಿಂದೆಲ್ಲ ವಿದ್ಯಾವಂತರು ಹೆಚ್ಚಾಗಿ ಇರ್ತಾ ಇದ್ರು. ಹಿರಿಯರು ಏನ್ ಹೇಳಿದ್ರು ಅದನ್ನ ಚಾಚೂ ತಪ್ಪದೆ ಏನೇ ಅಂತಿಲ್ಲ ಪ್ರಶ್ನಿಸಿ ಪಾಲಿಸ್ತಾ ಇದ್ರು ಅನ್ನುವಂಥ ನಂಬಿಕೆ ಇದೆ. ಆದ್ರೆ ನಮ್ಮ ಯುವ ಪೀಳಿಗೆ ವಿದ್ಯಾವಂತರು ನಾಗರಿಕರಾಗಿರುವ ಕಾರಣ ಯಾವುದನ್ನ ಏತಕ್ಕೆ ಪಾಲಿಸಬೇಕು ಎಂಬ ಪ್ರಶ್ನೆಗಳು ಮೂಡುತ್ತೆ. ಅದರಲ್ಲಿ ಇದು ಕೂಡ ಒಂದು ಅಂತ ಹೇಳಬಹುದು. ಹಿಂದೂ ಸಂಪ್ರದಾಯದಲ್ಲಿ ಪುಟ್ಟ ಮಕ್ಕಳಾದ್ರೂ ಸರಿಯೇ ಗಂಡು ಮಕ್ಕಳಿಗೆ ಸೊಂಟಕ್ಕೆ ಕಪ್ಪು ಅಥವಾ ಕೆಂಪು ಬಣ್ಣದ ದಾರಗಳನ್ನ ಕಟ್ತಾರೆ ಅಥವಾ ಬೆಳ್ಳಿಯ ದಾರ ಚೈನ್ಗಳನ್ನಾದ್ರೂ ಹಾಕ್ತಾರೆ. ಸೊಂಟಕ್ಕೆ ಕಟ್ಟುವ ಈ ದಾರವನ್ನ ನಮ್ಮ ಆಡುಭಾಷೆಯಲ್ಲಿ ಉಡ್ದಾರ, ವಿಸ್ತಾರವಾಗಿ ನೋಡುವುದಾದ್ರೆ ಉದರದ ದಾರ ಅಂದ್ರೆ ಹೊಟ್ಟೆ ಉದರದ ಕೆಳಗೆ ಕಟ್ಟುವಂತಹ ದಾರ, ಇದು ಆಡುಭಾಷೆಯಾಗಿ ಉಡ್ದಾರ ಅಂತ ಕರೀತಾರೆ. ಹಾಗಿದ್ರೆ ಗಂಡು ಮಕ್ಕಳು ಸೊಂಟಕ್ಕೆ ಕಟ್ಟುವ ದಾರದಿಂದ ಏನೆಲ್ಲ ಅನುಕೂಲಗಳಿವೆ ಅಂತ ನೋಡ್ತಾ ಹೋಗೋಣ. ಮೊದಲು, ಗಂಡು ಮಕ್ಕಳು ಸೊಂಟಕ್ಕೆ ದಾರವನ್ನ ಕಟ್ಟುವುದರಿಂದ ಯಾವುದೇ ರೀತಿಯ ದುಷ್ಟ ಶಕ್ತಿಗಳು, ಕೆಟ್ಟ ದೃಷ್ಟಿಗಳು ಬೀಳೋದಿಲ್ಲ ಎಂಬ ನಂಬಿಕೆ ಇದೆ. 2. ಕಪ್ಪು ದಾರವನ್ನ ಸೊಂಟಕ್ಕೆ ಕಟ್ಟುವುದರಿಂದ ದೇಹದ ತೂಕವನ್ನ ಸಮತೋಲನದಲ್ಲಿ ಇಟ್ಕೊಳ್ಳಲು ಸಹಾಯವಾಗುತ್ತೆ. ಹೇಗೆಂದ್ರೆ ಸೊಂಟಕ್ಕೆ ದಾರ ಕಟ್ಟಿದ ನಂತರ ದಾರ ಸಡಿಲಗೊಂಡ್ರೆ ದೇಹದ ತೂಕ ಕಡಿಮೆಯಾಗಿದೆ ಎಂದರ್ಥ. ಸೊಂಟದ ದಾರ ಬಿಗಿಯಾದ್ರೆ ದೇಹದ ತೂಕ ಹೆಚ್ಚಾಗಿದೆ ಎಂದರ್ಥ. ಗಂಡು ಮಕ್ಕಳು ಸೊಂಟಕ್ಕೆ ಕಪ್ಪು ಅಥವಾ ಕೆಂಪು ದಾರವನ್ನ ಕಟ್ಟುವುದರಿಂದ ದೇಹದಲ್ಲಿ ವಾತ, ಪಿತ್ತ ಮತ್ತು ಕಫವನ್ನ ಸರಿದೂಗಿಸುತ್ತೆ. ದೇಹದ ತೂಕ ಕಳೆದುಕೊಳ್ಳುವುದಕ್ಕೆ ಯಾವುದೋ ಬೆಲ್ಟ್ ಈ ರೀತಿಯ ವಸ್ತುಗಳನ್ನ ಬಳಸುವುದಕ್ಕಿಂತಲೂ ಸೊಂಟಕ್ಕೆ ದಾರವನ್ನ ಕಟ್ಟುವುದರಿಂದ ದೇಹದಲ್ಲಿ ಜೀರ್ಣಕ್ರಿಯೆ ಪ್ರಕ್ರಿಯೆ ವೃದ್ಧಿಸುತ್ತೆ. ಸೊಂಟಕ್ಕೆ ಕಪ್ಪು ದಾರ ಕಟ್ಟುವುದರಿಂದ ದೇಹದಲ್ಲಿ ಚಯಾಪಚಯ ಕ್ರಿಯೆ ಸರಿಯಾಗಿ ಆಗೋದಕ್ಕೆ ಸಹಾಯಕರ ಮತ್ತು ಮೂತ್ರಪಿಂಡ, ಮೂತ್ರನಾಳಗಳ ಆರೋಗ್ಯ ಕೂಡ ಉತ್ತಮವಾದುದು. ಅದಷ್ಟೇ ಅಲ್ಲದೆ ಕಪ್ಪು ದಾರವನ್ನ ಸೊಂಟಕ್ಕೆ ಕಟ್ಟುವುದರಿಂದ ಅರ್ನಿಯಾ ಎಂದ್ರೆ ಅಂಡವಾಯು ಎಂಬ ಸಮಸ್ಯೆಯಿಂದ ದೂರವಾಗುತ್ತೆ. ಗಂಡು ಮಕ್ಕಳು ಸೊಂಟಕ್ಕೆ ಕಪ್ಪು ದಾರವನ್ನ ಕಟ್ಟುವುದರಿಂದ ಬೆನ್ನು ಮೂಳೆಯ ಆರೋಗ್ಯಕ್ಕೂ ಕೂಡ ಉತ್ತಮ. ಇನ್ನು ಸೊಂಟಕ್ಕೆ ಇದು ಒಂದು ರೀತಿಯ ಭದ್ರತೆಯನ್ನ ನೀಡುತ್ತೆ. ಉದರದ ದಾರ ಕಟ್ಟುವುದರಿಂದ ಫರ್ಟಿಲಿಟಿ ಅಂದ್ರೆ ಫಲವತ್ತತೆಯನ್ನ ಹೆಚ್ಚಿಸುವಲ್ಲಿ ಸಹಕಾರಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಕಾಲು ಮತ್ತು ಕೈಗಳಲ್ಲಿ ಕಪ್ಪು ದಾರ ಹಾಕೊಳ್ತಾರೆ. ಕೆಟ್ಟ ದೃಷ್ಟಿಗಳು ಬೀಳಬಾರದು ಎಂದು ಹಾಕಿಕೊಳ್ಳಲಾಗುತ್ತೆ ಅಂತ ಹೇಳಲಾಗುತ್ತೆ. ಇದರಿಂದಲೇ ನಾವು ಅರಿಯಬಹುದು ನಮ್ಮ ಹಿರಿಯರ ಪದ್ಧತಿಗಳಿಂದ ಎಷ್ಟೆಲ್ಲ ಉಪಯೋಗಗಳಿವೆ. ಅವು ಕೇವಲ ಮೂಢನಂಬಿಕೆ ಮಾತ್ರವಲ್ಲ, ಅದರ ಸಾಕಷ್ಟು ಆರೋಗ್ಯಕರ ಲಾಭಗಳು ಕೂಡ ಇದೆ ಅಂತ ಗಮನಿಸಬಹುದು. ಗಂಡು ಮಕ್ಕಳು ಸೊಂಟಕ್ಕೆ ಮುಖ್ಯವಾಗಿ ಕಪ್ಪು ದಾರವನ್ನ ಕಟ್ಟುವುದರ ಹಿಂದಿನ ಮಹತ್ವವನ್ನ ನಾವೀಗ ತಿಳಿದುಕೊಂಡುವೆ.